ಜಯ ಕರ್ನಾಟಕ ಸಂಘಟನೆ ಸಂಸ್ಥಾಪಕ ಅಧ್ಯಕ್ಷ ಮುತ್ತಪ್ಪ ರೈ ಅವರ ಪುತ್ರ ರಿಕ್ಕಿ ರೈ ಮೇಲೆ ನಡೆದಿರುವ ಗುಂಡಿನ ದಾಳಿಕೋರರನ್ನು ಪತ್ತೆ ಹಚ್ಚಿ ಅವರಿಗೆ ಶಿಕ್ಷೆ ನೀಡಬೇಕೆಂದು ಆಗ್ರಹಿಸಿ ಸೋಮವಾರ ಲಕ್ಷ್ಮೇಶ್ವರ ತಾಲೂಕು ಜಯ ಕರ್ನಾಟಕ ಸಂಘಟನೆ ಕಾರ್ಯಕರ್ತರು ತಹಶೀಲ್ದಾರ್ ಮೂಲಕ ಸರ್ಕಾರಕ್ಕೆ ಮನವಿ ಸಲ್ಲಿಸಿದರು. ಸಂಘಟನೆಯ ತಾಲೂಕು ಘಟಕ ಅಧ್ಯಕ್ಷ ರಮೇಶ್ ಹಂಗನಕಟ್ಟಿ, ಗೌರವಾಧ್ಯಕ್ಷ ಇಸಾಕ್ ಬಾಷಾ ಹರಪನಹಳ್ಳಿ ಮಾತನಾಡಿದರು. ಈ ಸಂದರ್ಭದಲ್ಲಿ ಬಸವರಾಜ್ ಮೇಲ್ಮೂರಿ, ಇರ್ಫಾನ್ ಹರಪನಹಳ್ಳಿ, ಬಸವರಾಜ್ ಮೂಕಿ, ಪರಶುರಾಮ್ ಕೆಳ್ಳೆಕ್ಯಾತರ, ಮೊಹಮ್ಮದ್ ಯೂಸುಫ್ ಕೊರಗೇರಿ, ಮಾಳಪ್ಪ ಹರಿಜನ, ಸೋಮಣ್ಣ ಮೇಲ್ಮೂರು ಸೇರಿದಂತೆ ಮತ್ತಿತರರು ಇದ್ದರು. ವರದಿ ನಾಗರಾಜ್ ಹಣಗಿ, ಪ್ರಜಾಧ್ವನಿ, ಲಕ್ಷ್ಮೇಶ್ವರ. ಗೃಹ ಖಾತೆಯಿಂದ ಸೂಕ್ತ ಒಂದು ವ್ಯವಸ್ಥಿತವಾದಂಥ ರೀತಿಯೊಳಗೆ ಇನ್ವೆಸ್ಟಿಗೇಷನ್ ಮಾಡಿ ಆ ಒಂದು ಪರಿಸ್ಥಿತಿಯನ್ನು, ಈ ಒಂದು ಪರಿಸ್ಥಿತಿ ಯಾವುದೇ ಕಾರಣಕ್ಕೂ ಇನ್ನೊಂದು ಸಾರಿ ನಡೆಯದಂತೆ ಗೃಹ ಖಾತೆ ಇದನ್ನು ನಡೆಸಿಕೊಂಡು ಹೋಗಬೇಕೆಂದು ಈ ಮುಖಾಂತರ ಕೇಳಿಕೊಳ್ತೇವೆ. ರಾಜ್ಯ ಸಂಸ್ಥಾಪಕರಾದ ಅಣ್ಣ ಮುತ್ತಪ್ಪ ರಾಯ್ ಅವರ ಕಿರಿಯ ಪುತ್ರನಾದ ರಿಕ್ಕಿ ರಾಯ್ ಮೇಲೆ ಮಧ್ಯ ತಡರಾತ್ರಿ ದುಷ್ಕರ್ಮಿಗಳು ಗುಂಡಿನ ದಾಳಿ ಮಾಡಿರ್ತಾರೆ. ನಾವು ಲಕ್ಷ್ಮೇಶ್ವರ ತಾಲೂಕು ಘಟಕದಿಂದ ವತಿಯಿಂದ ಜೈ ಕರ್ನಾಟಕ ಸಂಘಟನೆ ವತಿಯಿಂದ ಮಾನ್ಯ ಮುಖ್ಯಮಂತ್ರಿ, ಗೃಹ ಮಂತ್ರಿಗಳಿಗೆ ಹಾಗೂ ತಹಶೀಲ್ದಾರ್ ಸಾಹೇಬರ ಮುಖಾಂತರ, ಮಾಧ್ಯಮ ಮಿತ್ರರ ಮುಖಾಂತರ ನಮ್ಮ ದುಷ್ಕರ್ಮಿಗಳಿಗೆ ಗಲ್ಲು ಶಿಕ್ಷೆ ಆಗಲೇಬೇಕಂತೇಳಿ ನಾವು ತಹಶೀಲ್ದಾರ್ ಮುಖಾಂತರ ಸಾಹೇಬರ ಮುಖಾಂತರ ಮನವಿ ಮಾಡ್ಕೊಂತೀವಿ. ಸಂಸ್ಥಾಪಕರಾದಂಥ ಮುತ್ತಪ್ಪ ರೈ ಅವರ ಪುತ್ರರಾದ ಕಿರಿ ಅವ್ರನ್ನ ಗುಂಡಿನ ದಾಳಿಗೆ ದುಷ್ಕರ್ಮಿಗಳು ಗುಂಡಿನ ದಾಳಿ ಮಾಡಿದ್ರೆ ಮಾಧ್ಯಮ ಮಿತ್ರರು ಎಲ್ಲ ಸಮ್ಮುಖದೊಳಗೆ ನಾನು ಮತ್ತು ಹೇಳಕ್ಕೆ ಇಚ್ಛೆ ಪಡ್ತೀನಿ. ಅವ್ರನ್ನ ಬಂಧಿಸಬೇಕು. ಗೃಹ ಮಂತ್ರಿಗಳಿಗೆ ಹಾಗೂ ನಮ್ಮ ತಹಶೀಲ್ದಾರ್ ಸಾಹೇಬರಿಗೆ ನಮ್ಮ ಲಕ್ಷ್ಮೇಶ್ವರ ತಾಲೂಕು ಜೈ ಕರ್ನಾಟಕ ಸಂಘಟನೆ ವತಿಯಿಂದ ನಾವು ಮನವಿ ಮಾಡಬೇಕು.